ಸ್ಟೂಡೆಂಟ್ಸ್, ನೀವೆಲ್ಲರೂ ಕೂಡ ಆ್ಯಪಲ್ ಫೋನ್ಸ್ ಬಗ್ಗೆ ಕೇಳಿರ್ಬೋದಲ್ವಾ. ತುಂಬ ಜನಪ್ರಿಯವಾಗಿರ್ತಕ್ಕಂತಹ ಮೊಬೈಲ್ ಫೋನ್ಸ್ ಅಥವಾ ಲ್ಯಾಪ್ಟಾಪ್ಗಳು ಈ ಒಂದು ಆ್ಯಪಲ್ ಕಂಪ್ನಿಯಿಂದ ಬಂದಿರ್ತವೆ. ಸೊ ಈ ಒಂದು ಕಂಪನಿಯ ಸಂಸ್ಥಾಪಕರಾಗಿರ್ತಕ್ಕಂತಹ ಸ್ಟೀವ್ ಜಾಬ್ಸ್ ಅವರ ಒಂದು ಭಾಷಣ ಸ್ಟೇ ಹಂಗ್ರಿ ಮತ್ತು ಸ್ಟೇ ಫುಲಿಶ್ ಅಂತಕ್ಕಂತಹ ಅವರೊಂದು ಸ್ಪೀಚನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ತುಂಬ ಇನ್ಸ್ಪೈರಿಂಗ್ ಆಗಿರ್ತಕ್ಕಂತಹ ಒಂದು ಸ್ಪೀಚ್ ಇದಾಗಿರುತ್ತೆ. ನಮ್ಮ ಒಂದು ಸೋಲುಗಳು, ನಮ್ಮ ಒಂದು ಗೆಲುವಿನ ಮೆಟ್ಟಿಲುಗಳು ಹೇಗೆ ಮೆಟ್ಟಿಲುಗಳಾಗಿ ಬದಲಾಗ್ತವೆ ಅಂತಕ್ಕಂತಹ ಒಂದು ಎಕ್ಸಾಂಪಲ್ ಈ ಒಂದು ಸ್ಪೀಚ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಯಾರು ಕೂಡ ಒಂದೇ ಒಂದು ಪಾಯಿಂಟನ್ನು ಸ್ಕಿಪ್ ಮಾಡ್ದೇನೆ ಈ ಒಂದು ಸ್ಪೀಚ್ನ ಸಮರಿಯನ್ನು ಕೇಳ್ತಾ ಹೋಗಿ ವಿದ್ಯಾರ್ಥಿಗಳೇ. ನಮ್ಮ ಲೈಫ್ಗೂ ಕೂಡ ಅನೇಕ ಮೋಟಿವೇಶನಲ್ ಥಾಟ್ಸ್ಗಳು ಈ ಒಂದು ಸ್ಪೀಚಿಂದ ನಮಗೆ ಸಿಗ್ತವೆ. ತುಂಬ ವಿದ್ಯಾರ್ಥಿಗಳು ಇದರ ಸಮರಿಯನ್ನು ಕೇಳ್ತಾ ಇದ್ದೀರಾ. ಸೊ ನಿಮಗೋಸ್ಕರ ಇಲ್ಲಿ ಸಿಂಪಲ್ ಆಗಿರತಕ್ಕಂತಹ ಲ್ಯಾಂಗ್ವೇಜಲ್ಲಿ ಸಮರಿ ಕೊಡ್ತಾ ಇದ್ದೇನೆ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫಸ್ಟ್ ಪಾಯಿಂಟನ್ನು ನೋಡ್ತಾ ಹೋಗೋಣ. Stay hungry and stay foolish is a famous commencement speech delivered by Steve Jobs, the co-founder of Apple at Stanford University in 2005. 2005ರಲ್ಲಿ ಈ ಒಂದು ಸ್ಪೀಚನ್ನು ಸ್ಟೀವ್ ಜಾಬ್ಸ್ ಅವರು ಕೊಟ್ಟಿರ್ತಾರೆ. ಎಲ್ಲಿ ಅಂದರೆ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ. ಸೊ ಇವರು ಮೊದಲಿಗೆ ಹೇಳಿದಾಗೆ ಒಬ್ಬ ಕೋ-ಫೌಂಡರ್ ಆಗಿದ್ದರೆ ಈ ಒಂದು ಆ್ಯಪಲ್ ಕಂಪನಿಯ ಮತ್ತು ಇದೊಂದು ಕಮೆನ್ಸ್ಮೆಂಟ್ ಸ್ಪೀಚ್ ಆಗಿದೆ. ಇನ್ನು ಈ ಟೈಟಲ್ನ ಮೀನಿಂಗ್ ಅನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಸ್ಟೇ ಹಂಗ್ರಿ, ಯಾವಾಗಲೂ ಕೂಡ ಹಸಿಕೊಂಡಿರೋದು ಅಂತೇಳಿ. ಹಂಗ್ರಿ ಅಂದರೆ ಇಲ್ಲಿ ಹಸಿವು. ಹಸಿವು ಅಂದರೆ ಕೇವಲ ಊಟದ ಹಸಿವಲ್ಲ, ಜ್ಞಾನದ ಹಸಿವು ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಯಾವಾಗಲೂ ಕೂಡ ನಮ್ಮ ಮನಸ್ಸು ಹೊಸದನ್ನ ಕಲೀಲಿಕ್ಕೆ ರೆಡಿ ಆಗಿರಬೇಕು. ಕಲಿತಿದ್ದು ಸಾಕಪ್ಪ ಅಂತಕ್ಕಂತಹ ತೃಪ್ತಿ ನಮ್ಗೆ ಯಾವತ್ತಿಗೂ ಕೂಡ ಬರಬಾರ್ದು. ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಯಾವತ್ತೂ ಕೂಡ ನಮ್ಮ ಮೈಂಡ್ ಓಪನ್ ಆಗಿರಬೇಕು. ಮತ್ತು ಸ್ಟೇ ಫುಲಿಶ್, ಫುಲಿಶ್ ಅಂದರೆ ಮೂರ್ಖತನ ಅಂತ ಹೇಳ್ತೇವೆ. ಸೊ ಇಲ್ಲಿ ಮೂರ್ಖತನ ಅಂತ ಯಾವುದಕ್ಕೆ ಹೇಳ್ತಾ ಇದ್ದಾರೆ ಅಂದರೆ, ಯಾವುದಾದ್ರೂ ಒಂದು ಹೊಸತನ್ನ ಹುಟ್ಟು ಹಾಕಬೇಕು ಅಂದರೆ ಅಥವಾ ಹೊಸದನ್ನು ಏನಾದರೂ ಮಾಡಬೇಕು ಅಂದರೆ ನಾವು ಎಲ್ಲಿ ಫೇಲ್ ಆಗ್ತೀವೋ ಅಂತಕ್ಕಂತಹ ಒಂದು ಭಯ ಇರುತ್ತೆ, ಎಲ್ಲಿ ಮಿಸ್ಟೇಕ್ಸ್ ಮಾಡಿಬಿಡ್ತೀವೋ ಅಂತಕ್ಕಂತಹ ಒಂದು ಭಯ ಇರುತ್ತೆ. ಬಟ್ ನಮ್ಮ ಸ್ಟೀವ್ ಜಾಬ್ಸ್ ಅವರು ಹೇಳ್ತಾ ಇದ್ದಾರೆ, ಮಿಸ್ಟೇಕ್ಸನ್ನು ಮಾಡಲಿಕ್ಕೆ ಯಾರು ಕೂಡ ಭಯ ಪಡಬೇಡಿ. ನೀವು ಫುಲಿಶ್ ಆದರೂ ಪರವಾಗಿಲ್ಲ, ಮಿಸ್ಟೇಕ್ಸನ್ನು ಮಾಡಿ ಅದರಿಂದ ಕಲೀಲಿಕ್ಕೆ ಬಹಳಷ್ಟು ವಿಷಯಗಳಿರ್ತವೆ ಅಂತಕ್ಕಂತಹ ಮೀನಿಂಗ್ ಈ ಒಂದು ಸ್ಟೇ ಫುಲಿಶ್ ಅಂತಕ್ಕಂತಹ ಪದ ಕೊಡುತ್ತೆ ವಿದ್ಯಾರ್ಥಿಗಳೇ. ಇನ್ನು ಸೆಕೆಂಡ್ ಪಾಯಿಂಟ್ ನೋಡಿ. ಇನ್ ದಿ ಸ್ಪೀಚ್ ಸ್ಟೀವ್ ಜಾಬ್ಸ್ ಸ್ಪೀಕ್ಸ್ ಡೈರೆಕ್ಟ್ಲಿ ಟು ಯಂಗ್ ಗ್ರಾಜ್ಯುಯೇಟ್ಸ್ ಹೂ ಆರ್ ಸ್ಟಾರ್ಟಿಂಗ್ ಎ ನ್ಯೂ ಫೇಸ್ ಆಫ್ ಲೈಫ್. ನೀವು ಕೂಡ ಈಗ ನಿಮ್ಮ ಒಂದು ಗ್ರಾಜ್ಯುಯೇಷನನ್ನು ಮಾಡ್ತಾ ಇರ್ತೀರಿ. ಸೊ ಈ ಒಂದು ಗ್ರಾಜ್ಯುಯೇಷನ್ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಈ ಸ್ಟೀವ್ ಜಾಬ್ಸ್ ಅವರು ಈ ಒಂದು ಸ್ಪೀಚನ್ನು ಕೊಡ್ತಾ ಇದ್ದಾರೆ. He does not talk about technology or business success in detail. ಸೊ ಈ ಒಂದು ಸ್ಪೀಚಲ್ಲಿ ಅವರು ಯಾವುದೇ ಒಂದು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇಲ್ಲ. ಅದರ ಜೊತೆಗೆ ಬಿಸ್ನೆಸ್ಸಲ್ಲಿ ಯಾವ ರೀತಿ ನಾವು ಸಕ್ಸಸ್ ಆಗಬೇಕು ಅನ್ನೋದರ ಬಗ್ಗೆನೂ ಕೂಡ ಅವರು ಇಲ್ಲಿ ಚರ್ಚೆ ಮಾಡ್ತಾ ಇಲ್ಲ. ಹಾಗಾದರೆ ಏನು ವಿಷಯವನ್ನು ಈ ಒಂದು ಭಾಷಣದಲ್ಲಿ ಅವರು ಕೊಡ್ತಾ ಇದ್ದಾರೆ? ಇನ್ಸ್ಟೆಡ್ ಹಿ ಟಾಕ್ಸ್ ಅಬೌಟ್ ಲೈಫ್ ಲೆಸನ್ಸ್ ದ್ಯಾಟ್ ಹಿ ಲರ್ನ್ಡ್ ಥ್ರೂ ಹಿಸ್ ಓನ್ ಎಕ್ಸ್ಪೀರಿಯನ್ಸಸ್. ತಮ್ಮ ಜೀವನದಲ್ಲಿ ಆದಂತಹ ಅನೇಕ ಎಕ್ಸ್ಪೀರಿಯನ್ಸಸ್ಗಳಿಂದ ತಾವೇನು ಲೈಫ್ ಲೆಸನ್ಸ್ ಅಥವಾ ಜೀವನದ ಪಾಠಗಳನ್ನು ಕಲಿತಿದ್ರು ಅಂತಕ್ಕಂಥದ್ದನ್ನು ಈ ಒಂದು ಭಾಷಣದಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಹಿಸ್ ಸ್ಪೀಚ್ ಈಸ್ ವೆರಿ ಸಿಂಪಲ್, ಎಮೋಷನಲ್ ಆ್ಯಂಡ್ ಇನ್ಸ್ಪೈರಿಂಗ್. He explains his ideas through 3 personal stories from his life. ಸೊ ಈ ಒಂದು ಸ್ಪೀಚಲ್ಲಿ ನಾವು ಅವರ ಜೀವನದ ಆಧಾರಿತವಾಗಿರ್ತಕ್ಕಂತಹ 3 ಪರ್ಸನಲ್ ಸ್ಟೋರಿಗಳನ್ನು ಅಂದರೆ ಕಥೆಗಳನ್ನು ನಾವು ಇಲ್ಲಿ ಕೇಳ್ತಾ ಹೋಗ್ತೇವೆ. ದೀಸ್ ಸ್ಟೋರೀಸ್ ಟೀಚ್ ಲೆಸನ್ಸ್ ಅಬೌಟ್ ಲರ್ನಿಂಗ್, ಫೇಲ್ಯೂರ್, ಸಕ್ಸಸ್, ಕರೇಜ್ ಆ್ಯಂಡ್ ಡೆತ್. ಸೊ ಈ ಒಂದು ಭಾಷಣದಲ್ಲಿ ಅವರು ಯಾವೆಲ್ಲ ಲೆಸನ್ಸನ್ನು ಟೀಚ್ ಮಾಡ್ತಾರೆ ಅಂದರೆ, ಲರ್ನಿಂಗ್ ಕಲಿಕೆ ಇರ್ಬೋದು, ಫೇಲ್ಯೂರ್ ಅಂದರೆ ಜೀವನದಲ್ಲಿ ನಾವು ಏನೆಲ್ಲ ಸೋಲುಗಳನ್ನು ಅನುಭವಿಸ್ತೇವೋ ಅದ್ರ ಬಗ್ಗೆ ಇರ್ಬೋದು, ಮತ್ತು ಸಕ್ಸಸ್ಸನ್ನು ಯಾವ ರೀತಿ ಕಾಣ್ತೇವೆ, ಮತ್ತು ಫೇಲ್ ಮಾಡಲಿಕ್ಕೆ ನಾವು ಅಂದರೆ ತಪ್ಪುಗಳನ್ನು ಮಾಡಲಿಕ್ಕೆ ನಮ್ಮಲ್ಲಿ ಧೈರ್ಯ ಇರಬೇಕು, ಮತ್ತು ಸಾವನ್ನು ಕೂಡ ನಾವು ಕೊನೆಗೆ ಎದುರಿಸಲೇಬೇಕಾಗಿರುತ್ತೆ. ಇವೆಲ್ಲವನ್ನು ನಾವು ಯಾವ ರೀತಿ ಎದುರಿಸಬೇಕು ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ಇನ್ನು ಈ ಒಂದು ಸ್ಪೀಚ್ನ ಮೊದಲನೇ ಸ್ಟೋರಿ ಕನೆಕ್ಟಿಂಗ್ ದ ಡಾಟ್ಸ್ ಅಂತೇಳಿ ಟೈಟಲ್ ನಾವು ಗಮನಿಸ್ತೇವೆ. ಇನ್ ದ ಫಸ್ಟ್ ಸ್ಟೋರಿ ಸ್ಟೀವ್ ಜಾಬ್ಸ್ ಟಾಕ್ಸ್ ಅಬೌಟ್ ಹಿಸ್ ಕಾಲೇಜ್ ಲೈಫ್. ಸೊ ಆರಂಭದಲ್ಲಿ ತಮ್ಮ ಒಂದು ಕಾಲೇಜಿನ ದಿನಗಳನ್ನು ಕುರಿತು ಅವರು ಮಾತನಾಡ್ತಾ ಹೋಗ್ತಾರೆ. ಹಿ ಜಾಯಿಂಡ್ ಕಾಲೇಜ್ ಬಟ್ ಆಫ್ಟರ್ 6 months ಹಿ ಡಿಸೈಡೆಡ್ ಟು ಡ್ರಾಪ್ ಔಟ್. ಸೊ ಅವರು ಕೂಡ ನಮ್ಮೆಲ್ಲರಂತೆ ಕಾಲೇಜನ್ನು ಸೇರ್ಕೊಳ್ತಾರೆ. ಬಟ್ ಸುಮಾರು 6 ತಿಂಗಳುಗಳು ನಿರಂತರವಾಗಿ ಕಾಲೇಜ್ಗೆ ಹೋದಾಗ ಅವರಿಗೆ ಆ ಒಂದು ಕಾಲೇಜಿನ ಜೀವನ ಬೇಸರವನ್ನು ತರುತ್ತೆ. ಹಾಗಾಗಿ ಅವರು ಕಾಲೇಜನ್ನು ಬಿಡಲಿಕ್ಕೆ ಡಿಸೈಡ್ ಮಾಡ್ತಾರೆ.
ದ ರೀಸನ್ ವಾಸ್ ದ್ಯಾಟ್ ಹಿ ಡಿಡ್ ನಾಟ್ ನೋ ವಾಟ್ ಹಿ ವಾಂಟೆಡ್ ಟು ಡೂ ಇನ್ ಲೈಫ್. ಆ ಕಾಲೇಜನ್ನು ಬಿಡಲಿಕ್ಕೆ ಕಾರಣ ಏನು ಅಂದರೆ, ಈ ಕಾಲೇಜ್ ಕಲಿತು ನಾನು ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಅವ್ರಿಗೆ ಸರಿಯಾಗಿರ್ತಕ್ಕಂತಹ ಅರಿವು ಇರೋದಿಲ್ಲ. ಸೊ ಈಗ ನಾನು ಕಾಲೇಜ್ ಕಂಪ್ಲೀಟ್ ಮಾಡಿದ ಮೇಲೆ ಏನು ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಬಂದಾಗ ಯಾವುದೇ ಗುರಿ ಕಾಣಿಸೋದಿಲ್ಲ. ಹಾಗಾಗಿ ಅವರು ಕಾಲೇಜನ್ನು ಬಿಡ್ತಾ ಇದ್ದಾರೆ. ಆ್ಯಂಡ್ ಹಿ ಫೆಲ್ಟ್ ಬ್ಯಾಡ್ ದ್ಯಾಟ್ ಹಿಸ್ ಪೇರೆಂಟ್ಸ್ ವೇರ್ ಸ್ಪೆಂಡಿಂಗ್ ಎ ಲಾಟ್ ಆಫ್ ಮನಿ ಆನ್ ಹಿಸ್ ಎಜುಕೇಶನ್. ಅದ್ರ ಜೊತೆಗೆ ಅವ್ರಿಗೆ ತುಂಬಾನೇ ಬೇಸರ ಅನ್ಸುತ್ತೆ. ಕಾರಣ ಇಷ್ಟೇನೆ, ಇವರ ಒಂದು ಪೇರೆಂಟ್ಸ್ ಏನಿರ್ತಾರೋ ಸಿಕ್ಕಾಪಟ್ಟೆ ದುಡ್ಡನ್ನು ಏನು ಮಾಡ್ತಾ ಇರ್ತಾರೆ, ಇವರ ಎಜುಕೇಶನ್ಗೋಸ್ಕರ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸೊ ತಂದೆ ತಾಯಿಗಳು ಸುಮ್ಮನೆ ವೇಸ್ಟ್ ಆಗಿ ಇಷ್ಟೊಂದು ದುಡ್ಡನ್ನು ಕಾಲೇಜ್ಗೆ ಕೊಡ್ತಾ ಇದ್ದಾರಲ್ಲ ಅಂತಕ್ಕಂತಹ ಒಂದು ಫೀಲ್ ಸ್ಟೀವ್ ಜಾಬ್ಸ್ ಅವರಲ್ಲಿ ಬರುತ್ತೆ. ಅವ್ರ ಪ್ರಕಾರ ಆ ಒಂದು ಕಾಲೇಜ್ನ ಹೆಚ್ಚು ಫೀಸನ್ನು ಏನು ಕೊಡ್ತಾ ಇದ್ರು ತಂದೆ ತಾಯಿಗಳು, ಅದು ಕಂಪ್ಲೀಟ್ಲಿ ವ್ಯರ್ಥ ಅಂತೇಳಿ ಅವರು ಅನ್ಕೊಳ್ತಾರೆ. ಹಿ ಡಿಡ್ ನಾಟ್ ವಾಂಟ್ ಟು ವೇಸ್ಟ್ ದೇರ್ ಸೇವಿಂಗ್ಸ್ ಆನ್ ಸ್ಟಡೀಸ್. ಸೊ ತಂದೆ ತಾಯಿಗಳು ಕಷ್ಟಪಟ್ಬಿಟ್ಟು ದುಡ್ಡನ್ನು ಸಂಪಾದನೆ ಮಾಡಿಟ್ಟಿದ್ದಾರೆ. ಸೊ ಅಂತಹ ದುಡ್ಡನ್ನು ಕೇವಲ ನನ್ನ ಸ್ಟಡಿಗೋಸ್ಕರ ಕಂಪ್ಲೀಟ್ ಆಗಿ ವೇಸ್ಟ್ ಮಾಡ್ತಕ್ಕಂಥದ್ದು ನನಗೆ ಇಷ್ಟ ಇಲ್ಲ ಅಂತ ಅವರು ಹೇಳ್ತಾರೆ. ದಟ್ ಹ್ಯಾಡ್ ನೋ ಮೀನಿಂಗ್ ಫಾರ್ ಹಿಮ್. ಅದರಿಂದ ಯಾವುದೇ ಅರ್ಥ ಇಲ್ಲ ಅಂತೇಳಿ ಅವರು ಅಂದ್ಕೊಳ್ತಾರೆ. ಈವನ್ ಆಫ್ಟರ್ ಡ್ರಾಪಿಂಗ್ ಔಟ್, ಸ್ಟೀವ್ ಜಾಬ್ಸ್ ಡಿಡ್ ನಾಟ್ ಸ್ಟಾಪ್ ಲರ್ನಿಂಗ್. ಕಾಲೇಜ್ ಏನೋ ಬಿಡ್ತಾ ಇದ್ದಾರೆ, ಆದರೆ ಅವರ ಕಲಿಕೆ ನಿಲ್ಲಿಲ್ಲ. ಕಾಲೇಜ್ ಬಿಟ್ಟರು ಅಂದರೆ ಅವ್ರ ಕಲಿಕೆಯನ್ನೇ ಸ್ಟಾಪ್ ಮಾಡಿದ್ರು ಅಂತ ಅದರ ಅರ್ಥ ಅಲ್ಲ. ಹಿ ಸ್ಟೇಡ್ ಆನ್ ದ ಕಾಲೇಜ್ ಕ್ಯಾಂಪಸ್ ಆ್ಯಂಡ್ ಅಟೆಂಡೆಡ್ ಕ್ಲಾಸಸ್ ದಟ್ ಇಂಟ್ರೆಸ್ಟೆಡ್ ಹಿಮ್. ಸೊ ಅವ್ರು ಇನ್ನೂ ಕೂಡ ಕಾಲೇಜ್ ಕ್ಯಾಂಪಸನ್ನು ಬಿಟ್ಟು ಹೋಗಿಲ್ಲ. ಅವ್ರು ಏನು ಮಾಡ್ತಾ ಇದ್ರು ಅಂದರೆ, ತಮಗೆ ಯಾವ ಕ್ಲಾಸ್ಗಳು ಇಂಟ್ರೆಸ್ಟ್ ಬರ್ತಾವೋ ಅಂತಹ ಕ್ಲಾಸ್ಗಳನ್ನು ಮಾತ್ರ ಅವರು ಹೋಗಿ ಜಾಯಿನ್ ಆಗ್ತಾ ಇದ್ರು. ಒನ್ ಸಚ್ ಕ್ಲಾಸ್ ವಾಸ್ ಕ್ಯಾಲಿಗ್ರಫಿ. ಸೊ ಅವರು ಅಟೆಂಡ್ ಆಗ್ತಕ್ಕಂತಹ ಒಂದು ಕ್ಲಾಸ್ ಯಾವುದಪ್ಪ ಅಂದರೆ ಕ್ಯಾಲಿಗ್ರಫಿ ಆಗಿರುತ್ತೆ. ದ ಆರ್ಟ್ ಆಫ್ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಫಾಂಟ್ಸ್. ಕ್ಯಾಲಿಗ್ರಫಿ ಅಂದರೆ ಅಕ್ಷರಗಳನ್ನು ತುಂಬಾನೇ ಚೆನ್ನಾಗಿ ಬರೀತಕ್ಕಂಥದ್ದು, ದುಂಡಿಗೆ ನೋಡಲಿಕ್ಕೆ ತುಂಬ ಅಂದವಾಗಿರಬೇಕು, ಆ ರೀತಿ ಬರೀತಕ್ಕಂತಹ ಒಂದು ಕಲೆಯನ್ನು ಕ್ಯಾಲಿಗ್ರಫಿ ಅಂತ ಕರಿತೇವೆ. ಸೊ ಇವರು ತಮ್ಮ ಹ್ಯಾಂಡ್ ರೈಟಿಂಗ್ ತುಂಬ ಬ್ಯೂಟಿಫುಲ್ ಆಗಿ ಕಾಣಬೇಕು ಅಂಥೇಳಿ ಕಲಿತಕ್ಕಂತಹದ್ದನ್ನು ಇಂಟ್ರೆಸ್ಟ್ ಕೊಟ್ಟು ಆ ಕೆಲಸ ಮಾಡ್ತಾ ಇರ್ತಾರೆ. ಎಟ್ ದ ಟೈಮ್ ದಿಸ್ ಕ್ಲಾಸ್ ಸೀಮ್ಡ್ ಯೂಸ್ಲೆಸ್. ಆ ಒಂದು ದಿನಗಳಲ್ಲಿ ಈ ಕ್ಯಾಲಿಗ್ರಫಿ ಅಂತಕ್ಕಂಥದ್ದೇನಿತ್ತು ಅಷ್ಟೊಂದು ಮಹತ್ವವನ್ನು ಪಡೆದುಕೊಂಡಿರಲಿಲ್ಲ. ಬೇರೆ ಜನಗಳು ಇದನ್ನು ಕಂಪ್ಲೀಟ್ ವೇಸ್ಟ್ ಅಂತ ಅನ್ಕೊಂಡಿದ್ರು. ಆದರೆ ಸ್ಟೀವ್ ಜಾಬ್ಸ್ಗೆ ಅದನ್ನು ಕಲೀಲಿಕ್ಕೆ ತುಂಬ ಆಸಕ್ತಿ ಇತ್ತು, ಆದರೂ ಕೂಡ ಅವರು ಅಟೆಂಡ್ ಮಾಡ್ತಾ ಇದ್ರು. ಇಟ್ ಹ್ಯಾಡ್ ನೋ ಕನೆಕ್ಷನ್ ವಿತ್ ಕಂಪ್ಯೂಟರ್ಸ್ ಆರ್ ಜಾಬ್ಸ್. ನೋಡಿ, ಆ ಒಂದು ಕ್ಯಾಲಿಗ್ರಫಿ ಅಂತಕ್ಕಂಥದ್ದು ಕಂಪ್ಯೂಟರ್ ಜೊತೆ ಆಗಲಿ ಅಥವಾ ಯಾವುದೇ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಒಂದು ಕೋರ್ಸ್ ಅದಾಗಿರಲಿಲ್ಲ. ಹಿ ಲರ್ನ್ಡ್ ಅಬೌಟ್ ಡಿಫ್ರೆಂಟ್ ಟೈಪ್ ಫೇಸಸ್, ಸ್ಪೇಸಿಂಗ್ ಬಿಟ್ವೀನ್ ಲೆಟರ್ಸ್ ಆ್ಯಂಡ್ ಬ್ಯೂಟಿಫುಲ್ ಡಿಸೈನ್. ಸೊ ಟೈಪ್ ಫೇಸಸ್ಸನ್ನು ಮತ್ತು ಸ್ಪೇಸಿಂಗ್ ಅಂದರೆ ಒಂದು ಪದಕ್ಕೂ ಮತ್ತೊಂದು ಪದಕ್ಕೂ ಏನು ಸ್ಪೇಸ್ ಇರುತ್ತೋ, ಜಾಗ ಇರುತ್ತೋ ಅದರ ಬಗ್ಗೆ ಇರ್ಬೋದು. ಮತ್ತು ಅಕ್ಷರಗಳನ್ನು ಯಾವ ರೀತಿ ದುಂಡಾಗಿ ಬರಿಬೇಕು, ನೋಡಲಿಕ್ಕೆ ಅಂದವಾಗಿ ಕಾಣಬೇಕು, ಮತ್ತು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಡಿಸೈನನ್ನು ಯಾವ ರೀತಿ ಮಾಡೋದು, ಇಂತಹ ವಿಷಯಗಳನ್ನು ಆ ಕ್ಯಾಲಿಗ್ರಫಿಯಲ್ಲಿ ಇವರು ಕಲಿತಾ ಇದ್ರು. Many years later, when Steve Jobs was designing the Macintosh computer, he used the knowledge he had gained from calligraphy. ನೋಡಿ ವಿದ್ಯಾರ್ಥಿಗಳೇ, ಅವರು ಆ ಒಂದು ಕೋರ್ಸ್ ಅಥವಾ ಕ್ಯಾಲಿಗ್ರಫಿ ಏನು ಕಲಿತಾ ಇದ್ರು ಆ ಸಂದರ್ಭದಲ್ಲಿ ಅದರಿಂದ ಏನು ಉಪಯೋಗ ಇದೆ ಅಂತ ಅವ್ರಿಗೇನೆ ತಿಳಿದಿರಲಿಲ್ಲ. ಬಟ್ ಅದನ್ನು ಕಲೀಲಿಕ್ಕೆ ಅವ್ರಿಗೆ ಆಸಕ್ತಿ ಇತ್ತು, ಹಾಗಾಗಿ ಅವರು ಕಲಿತಾ ಇದ್ರು. ಅನೇಕ ವರ್ಷಗಳ ನಂತರ ಆ ಒಂದು ಮ್ಯಾಕಿಂತೋಶ್ ಕಂಪ್ಯೂಟರ್ ಆರಂಭಿಸಿದ ನಂತರದಲ್ಲಿ ಆ ಒಂದು ಫಾಂಟ್ಗಳನ್ನು ಏನು ಇವರು ಸೇರಿಸಬೇಕಾಗಿತ್ತು ಆ ಕಂಪ್ಯೂಟರ್ ಒಳಗಡೆ, ಆ ಒಂದು ಸಂದರ್ಭದಲ್ಲಿ ಇವರು ಕ್ಯಾಲಿಗ್ರಫಿಯಲ್ಲಿ ಕಲಿತಿರ್ತಕ್ಕಂತಹ ಒಂದು ಜ್ಞಾನ ಏನಿತ್ತೋ ಅದನ್ನು ಬಳಸಿಕೊಂಡು ಆ ಒಂದು ಫಾಂಟ್ಸ್ಗಳನ್ನು ಡಿಸೈನ್ ಮಾಡ್ತಾರೆ. ಬಿಕಾಸ್ ಆಫ್ ದಿಸ್ ಆಪಲ್ ಕಂಪ್ಯೂಟರ್ಸ್ ಹ್ಯಾಡ್ ಬ್ಯೂಟಿಫುಲ್ ಫಾಂಟ್ಸ್ ಆ್ಯಂಡ್ ಡಿಸೈನ್ಸ್. ಇದೇ ಕಾರಣದಿಂದನೇ ಆ ಆಪಲ್ ಕಂಪ್ಯೂಟರ್ಗಳಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಫಾಂಟ್ಸ್ ಮತ್ತು ಡಿಸೈನ್ಗಳು ಕಂಡು ಬರ್ತವೆ. ದಿಸ್ ಮೇಡ್ ದೆಮ್ ಡಿಫರೆಂಟ್ ಫ್ರಮ್ ಅದರ್ ಕಂಪ್ಯೂಟರ್ಸ್. ಬೇರೆ ಯಾವುದೇ ಕಂಪ್ಯೂಟರ್ಗಳಲ್ಲಿ ಕೂಡ ಇಷ್ಟೊಂದು ಅಂದವಾಗಿರ್ತಕ್ಕಂತಹ ಫಾಂಟ್ಗಳು ಕಂಡು ಬರೋದಿಲ್ಲ. ಇದಕ್ಕೆ ಕಾರಣ ಆ ಸ್ಟೀವ್ ಜಾಬ್ಸ್ ಅವರು ಆ ಒಂದು ಕ್ಯಾಲಿಗ್ರಫಿಯನ್ನು ಕಲಿತಿರ್ತಕ್ಕಂಥದ್ದು. Looking back, Steve Jobs realized that the calligraphy class played an important role in his success. ಸೊ ತಮ್ಮ ಒಂದು SSCನಲ್ಲಿ ಅವರು ಏನು ಕ್ಯಾಲಿಗ್ರಫಿಯನ್ನು ಕಲ್ತಿದ್ರೋ ಅದು ಬಹಳ ಮುಖ್ಯವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತು ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ಬಟ್ ನೋಡಿ, ಅವರು ಕಲಿತಕ್ಕಂತಹ ಸಂದರ್ಭದಲ್ಲಿ ಅವರು ಅದರ ಒಂದು ಮಹತ್ವವನ್ನು ಅರಿತಿರ್ಲಿಲ್ಲ, ಬಟ್ ಅವರಿಗೆ ಆಸಕ್ತಿ ಇತ್ತು, ಅದರಿಂದ ಕಲ್ತಿದ್ರು. ಮುಂದೊಂದು ದಿನ ಭವಿಷ್ಯದಲ್ಲಿ ಅದು ಅವರು ಸಕ್ಸಸ್ಫುಲ್ ವ್ಯಕ್ತಿ ಆಗಲಿಕ್ಕೆ ಸಹಾಯವನ್ನು ಮಾಡ್ತು. ಹಾಗಾಗಿ ವಿದ್ಯಾರ್ಥಿಗಳೇ, ನಮ್ಮಲ್ಲಿರ್ತಕ್ಕಂತಹ ಒಂದು ಆಸಕ್ತಿ ಏನಿರುತ್ತೋ ಆ ಆಸಕ್ತಿಯ ಹವ್ಯಾಸಗಳನ್ನು ನಾವು ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಅದಕ್ಕೋಸ್ಕರ ನಾವು ಕೆಲವೊಂದಿಷ್ಟು ಟೈಮನ್ನು ಅದಕ್ಕೆ ಕೊಡಬೇಕಾಗುತ್ತೆ. ಥ್ರೂ ದಿಸ್ ಸ್ಟೋರಿ ಹಿ ಎಕ್ಸ್ಪ್ಲೇನ್ಸ್ ದ್ಯಾಟ್ ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ಹೌ ಈವೆಂಟ್ಸ್ ಇನ್ ಅವರ್ ಲೈಫ್ ವಿಲ್ ಕನೆಕ್ಟ್ ಇನ್ ದ ಫ್ಯೂಚರ್. ಸೊ ಈ ಒಂದು
ಮೆಸೇಜನ್ನು ನಾವು ಇಲ್ಲೇನು ತಿಳ್ಕೊಳ್ತೀವಿ ಅಂದರೆ, ನಾವು ಈಗ ಮಾಡ್ತಕ್ಕಂತಹ ಕೆಲಸಗಳು ಮುಂದೆ ಭವಿಷ್ಯದಲ್ಲಿ ಯಾವ ರೀತಿ ಉಪಯೋಗಕ್ಕೆ ಬರ್ತವೆ ಅಂತಕ್ಕಂಥದ್ದು ನಮಗೆ ಆ ಸಂದರ್ಭದಲ್ಲಿ ತಿಳಿದಿರುತ್ತಿಲ್ಲ. ಬಟ್ ಒಂದಲ್ಲ ಒಂದು ದಿನ ನಾವು ಕಲಿತಿರತಕ್ಕಂತಹ ಅಥವಾ ಸ್ಕಿಲ್ಸನ್ನು ಏನು ಬೆಳೆಸಿಕೊಂಡಿರ್ತವೋ ಖಂಡಿತವಾಗ್ಲೂ ಕೂಡ ನಮ್ಮ ಜೀವನದಲ್ಲಿ ಅವು ಹೆಲ್ಪ್ ಮಾಡೇ ಮಾಡ್ತವೆ. We can only understand them when we look back. Therefore, we must trust life, trust our experiences and believe that everything we learn will be ಯೂಸ್ಫುಲ್ someday. ನೋಡಿ, ಎಷ್ಟು ಅದ್ಭುತವಾಗಿರತಕ್ಕಂತಹ ಮೆಸೇಜನ್ನು ನಾವು ಇಲ್ಲಿ ಗಮನಿಸ್ತೇವೆ. ನಾವು ಯಾವತ್ತೂ ಕೂಡ ವಿ ಮಸ್ಟ್ ಟ್ರಸ್ಟ್ ಲೈಫ್, ನಮ್ಮ ಜೀವನದಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರಬೇಕು. ನಮ್ಮ ಅನುಭವಗಳನ್ನು ಅಂದರೆ ನಾವೇನೆಲ್ಲ ಕಲಿತೇವೋ ಅದನ್ನು ನಾವು ನಂಬಬೇಕಾಗುತ್ತೆ. ಆ್ಯಂಡ್ ಬಿಲೀವ್ ದ್ಯಾಟ್ ಎವ್ರಿಥಿಂಗ್ ವಿ ಲರ್ನ್ ವಿಲ್ ಬಿ ಯೂಸ್ಫುಲ್ ಸಮ್ಡೇ. ನಾವೇನೆಲ್ಲ ಕಲಿತರೂ ಕೂಡ ಅದು ಭವಿಷ್ಯದಲ್ಲಿ ಒಂದಲ್ಲ ಒಂದಿನ ಹೆಲ್ಪ್ ಆಗುತ್ತೆ. ಯಾವುದೂ ಕೂಡ ಇಲ್ಲಿ ಕಲಿತದ್ದು ವೇಸ್ಟ್ ಆಗೋದೇ ಇಲ್ಲ. ಇನ್ನು ಸೆಕೆಂಡ್ ಸ್ಟೋರಿ, ಇದು ಕೂಡ ತುಂಬಾನೇ ಇನ್ಸ್ಪೈರಿಂಗ್ ಆಗಿರತಕ್ಕಂಥದ್ದು. ಲವ್ ಆ್ಯಂಡ್ ಲಾಸ್ ಬಗ್ಗೆ ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಇನ್ ದ ಸೆಕೆಂಡ್ ಸ್ಟೋರಿ, ಸ್ಟೀವ್ ಜಾಬ್ಸ್ ಟಾಕ್ಸ್ ಅಬೌಟ್ ಸಕ್ಸಸ್, ಫೇಲ್ಯೂರ್ ಆ್ಯಂಡ್ ಲವ್ ಫಾರ್ ವರ್ಕ್. ಅಂದರೆ ನಾವು ಕೆಲಸವನ್ನು ಯಾವ ರೀತಿ ಪ್ರೀತಿಸಬೇಕು ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ಹಿ ಸ್ಟಾರ್ಟೆಡ್ ಆ್ಯಪಲ್ ಇನ್ ಹಿಸ್ ಪ್ಯಾರೆಂಟ್ಸ್ ಗರಾಜ್ ವೆನ್ ಹಿ ವಾಸ್ ವೆರಿ ಯಂಗ್. ಸೊ ಇವರು ಒಂದು ಆ್ಯಪಲ್ ಕಂಪನಿಯನ್ನು ಏನು ಸ್ಟಾರ್ಟ್ ಮಾಡ್ತಾರೋ ಅದನ್ನು ಸ್ಟಾರ್ಟ್ ಮಾಡಿದ್ದು ಎಲ್ಲಪ್ಪ ಅಂದರೆ ತಮ್ಮ ಒಂದು ಪೇರೆಂಟ್ಸ್ನ ಗರಾಜಲ್ಲಿ. ಆ್ಯಪಲ್ ಗ್ರೀವ್ ಕ್ವಿಕ್ಲಿ ಆ್ಯಂಡ್ ಬಿಕೇಮ್ ಎ ಸಕ್ಸಸ್ಫುಲ್ ಕಂಪನಿ. ಇವರ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ ತಕ್ಷಣವೇ ಅದು ತುಂಬಾ ವೇಗವಾಗಿ ಜನಪ್ರಿಯ ಕಂಪನಿಯಾಗಿ ಬದಲಾಗ್ತಾ ಹೋಗುತ್ತೆ. ಸ್ಟೀವ್ ಜಾಬ್ಸ್ ಫೆಲ್ಟ್ ಪ್ರೌಡ್ ಆ್ಯಂಡ್ ಹ್ಯಾಪಿ ಬಿಕಾಸ್ ಹಿ ಲವ್ಡ್ ಹಿಸ್ ವರ್ಕ್ ಡೀಪ್ಲಿ. ಸೊ ಅವರಿಗೆ ತುಂಬಾ ಹೆಮ್ಮೆ ಅನಿಸುತ್ತೆ ತಮ್ಮ ಒಂದು ಕೆಲಸದ ಬಗ್ಗೆ. ಸೊ ತಮ್ಮ ಕೆಲಸವನ್ನು ತುಂಬಾ ಪ್ರೀತಿಸ್ತಾ ಇರ್ತಾರೆ, ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ. However, when Apple grew into a big company, problems started. ನೋಡಿ, ಅವರೇ ಆರಂಭಿಸಿದಂತಹ ಕಂಪನಿ ಮುಂದೆ ಅನೇಕ ಸಮಸ್ಯೆಗಳಿಗೆ ಎದುರಿಸುತ್ತೆ. ಡ್ಯೂ ಟು ಡಿಫರೆನ್ಸಸ್ ಇನ್ ಐಡಿಯಾಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಸ್ಟೀವ್ ಜಾಬ್ಸ್ ವಾಸ್ ಫೈರ್ಡ್ ಫ್ರಮ್ ಹಿಸ್ ಓನ್ ಕಂಪನಿ. ಸೊ ಆ ಕಂಪನಿಯಲ್ಲಿ ಅನೇಕ ಸಮಸ್ಯೆಗಳು ಎದುರಾಗ್ತವೆ. ಸೊ ಅವರ ಕಂಪನಿಯಿಂದಲೇ ಇವರನ್ನು ಹೊರಹಾಕಿ ಬಿಡ್ತಾರೆ. ದಿಸ್ ವಾಸ್ ಎ ಶಾಕಿಂಗ್ ಆ್ಯಂಡ್ ಪೇನ್ಫುಲ್ ಎಕ್ಸ್ಪೀರಿಯನ್ಸ್ ಫಾರ್ ಹಿಮ್. ನೋಡಿ, ಅವರೇ ಆರಂಭಿಸಿರೋ ಕಂಪನಿ ಅದಾಗಿತ್ತು, ಆದರೆ ಅವರನ್ನೇ ಕೆಲಸದಿಂದ ಫೈರ್ ಮಾಡಿಬಿಡ್ತಾರೆ. ಇದರಿಂದ ಯಾರಿಗೆ ತಾನೇ ನೋವಾಗೋದಿಲ್ಲ ಹೇಳಿ? ಸೊ ಅವರು ತುಂಬಾ ನೋವನ್ನು ಅನುಭವಿಸ್ತಾರೆ. ಹಿ ಫೆಲ್ಟ್ ಲೈಕ್ ಎ ಫೇಲ್ಯೂರ್ ಇನ್ ಫ್ರಂಟ್ ಆಫ್ ದ ಹೋಲ್ ವರ್ಲ್ಡ್. ಇಡೀ ಜಗತ್ತಿನ ಮುಂದೆ ತಾನು ಸೋತು ಹೋಗಿದ್ದೇನೆ ಅಂತೇಳಿ ಅವರಿಗೆ ಅನ್ನಿಸ್ಲಿಕ್ಕೆ ಆರಂಭಿಸುತ್ತೆ. ಹಿ ಡಿಡ್ ನಾಟ್ ನೋ ವಾಟ್ ಟು ಡು ನೆಕ್ಸ್ಟ್. ಮುಂದೆ ಏನು ಮಾಡೋದು ತಿಳಿಯೋದೇ ಇಲ್ಲ ಅವರಿಗೆ. ಫಾರ್ ಸಮ್ ಟೈಮ್ ಹಿ ಫೆಲ್ಟ್ ಲಾಸ್ಟ್. ತಾನು ಸೋತು ಹೋಗಿರೋ ವ್ಯಕ್ತಿ ಅಂತೇಳಿ ಅಂದ್ಕೊಳ್ತಾರೆ. ಬಟ್ ಸ್ಲೋಲಿ ಹಿ ರಿಯಲೈಸ್ಡ್ ದ್ಯಾಟ್ ಹಿ ಸ್ಟಿಲ್ ಲವ್ಡ್ ವಾಟ್ ಹಿ ಡಿಡ್. ಬಟ್ ತಾವು ಮಾಡಿದಂತಹ ಕೆಲಸವನ್ನು ಅವರು ಪ್ರೀತಿಸಿರ್ತಕ್ಕಂಥದ್ದು ಅವ್ರಿಗೆ ತಿಳಿದಿರುತ್ತೆ. ದ್ಯಾಟ್ ಲವ್ ಹೆಲ್ಪ್ ಹಿಮ್ ಮೂವ್ ಫಾರ್ವರ್ಡ್. ಸೊ ಅವರ ಒಂದು ಪ್ರೀತಿಯ ಕೆಲಸ ಈಗ ಆ ಕಂಪನಿಯಿಂದನೇ ಇವ್ರಿಗೆ ಹೊರಗೆ ಹಾಕಿದ್ರೂ ಕೂಡ ಇವರು ತುಂಬಾ ಹತಾಶೆಗೆ ಒಳಗಾಗದೆ ತಮ್ಮ ಜೀವನವನ್ನು ಕಂಟಿನ್ಯೂ ಮಾಡ್ತಾರೆ. ಹಿ ಸ್ಟಾರ್ಟೆಡ್ ಎ ನ್ಯೂ ಕಂಪನಿ ಕಾಲ್ಡ್ ನೆಕ್ಸ್ಟ್ ಆ್ಯಂಡ್ ಆಲ್ಸೋ ವರ್ಕ್ ವಿತ್ ಪಿಕ್ಸಾರ್ ಆ್ಯನಿಮೇಷನ್ ಸ್ಟುಡಿಯೋಸ್. ನಂತರದಲ್ಲಿ ಇವರು ಮತ್ತೊಂದು ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ, ನೆಕ್ಸ್ಟ್ ಅಂತೇಳಿ. ಅದರ ಜೊತೆಗೆ ಪಿಕ್ಸಾರ್ ಆ್ಯನಿಮೇಷನ್ ಸ್ಟುಡಿಯೋದಲ್ಲೂ ಕೂಡ ಇವರು ಕೆಲಸವನ್ನು ಮಾಡ್ತಾರೆ. ಪಿಕ್ಸಾರ್ ಬಿಕಮ್ ವೆರಿ ಸಕ್ಸಸ್ಫುಲ್ ಆ್ಯಂಡ್ ಪ್ರೊಡ್ಯೂಸ್ಡ್ ಪಾಪ್ಯುಲರ್ ಆ್ಯನಿಮೇಟೆಡ್ ಮೂವೀಸ್. ಸೊ ಈ ಒಂದು ಪಿಕ್ಸಾರ್ ಕಂಪನಿ ಏನಿರುತ್ತೋ ಮುಂದೆ ತುಂಬಾ ಆ್ಯನಿಮೇಟೆಡ್ ಆಗಿರ್ತಕ್ಕಂತಹ ಅನೇಕ ಮೂವಿಗಳನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಅದು ತುಂಬ ಜನಪ್ರಿಯ ಕಂಪನಿ ಕೂಡ ಆಗುತ್ತೆ. ಲೇಟರ್ ಆ್ಯಪಲ್ ಬಾಟ್ ನೆಕ್ಸ್ಟ್ ಆ್ಯಂಡ್ ಸ್ಟೀವ್ ಜಾಬ್ಸ್ ರಿಟರ್ನ್ ಟು ಆ್ಯಪಲ್. ಅನೇಕ ದಿನಗಳ ನಂತರದಲ್ಲಿ ಆ್ಯಪಲ್ ಕಂಪನಿ ಏನಿತ್ತೋ ಇವರು ಆರಂಭಿಸಿರ್ತಕ್ಕಂಥದ್ದು ಮೊದಲಿಗೆ ಇವರು ಮತ್ತೆ ಆರಂಭಿಸಿದಂತಹ ನೆಕ್ಸ್ಟ್ ಅಂತಕ್ಕಂಥ ಕಂಪನಿ ಏನಿತ್ತೋ ಅದನ್ನು ಅಕ್ವೈರ್ ಮಾಡಿಕೊಳ್ಳುತ್ತೆ. ಈ ಮೂಲಕವಾಗಿ ಸ್ಟೀವ್ ಜಾಬ್ಸ್ ಅವರು ಮತ್ತೆ ತಮ್ಮ ಒಂದು ಮಾತೃ ಸಂಸ್ಥೆ ಆ್ಯಪಲ್ಗೆ ಮರಳ್ತಾರೆ. ವಿತ್ ನ್ಯೂ ಐಡಿಯಾಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ he helped Apple grow again and become one of the most successful companies in the world. ಈ ಮೂಲಕ ತಮ್ಮ ಒಂದು ಐಡಿಯಾಗಳ ಮೂಲಕ, ತಮ್ಮ ಒಂದು ಅನುಭವಗಳ ಮೂಲಕ ಆ ಆ್ಯಪಲ್ ಕಂಪನಿ ಮತ್ತೆ ಜಗತ್ತಿನಲ್ಲಿ ಅತ್ಯಂತ ಜನಪ್ರಿಯ ಒಂದು ಕಂಪನಿ ಆಗಲಿಕ್ಕೆ ಮತ್ತು ಸಕ್ಸಸ್ಫುಲ್ ಕಂಪನಿ ಆಗಲಿಕ್ಕೆ ಇವರು ಕೆಲಸವನ್ನು ಮಾಡ್ತಾರೆ. ದ ಲೆಸನ್ ಫ್ರಮ್ ದಿ ಸ್ಟೋರಿ ಇಸ್ ದ್ಯಾಟ್ ಫೇಲ್ಯೂರ್ ಇಸ್ ನಾಟ್ ದ ಎಂಡ್ ಆಫ್ ಲೈಫ್. ಸಮ್ಟೈಮ್ಸ್ ಫೇಲ್ಯೂರ್ ಕ್ಲಿಯರ್ಸ್ ದ ಪಾತ್ ಫಾರ್ ನ್ಯೂ ಅಪಾರ್ಚುನಿಟೀಸ್. ಸೊ ಸೋಲು ಬಂದಿತ್ತು ಅಂದರೆ ಅದು ಕಂಪ್ಲೀಟ್ ಆಗಿರ್ತಕ್ಕಂತಹ ಸೋಲು ಅಂತ ಯಾವತ್ತೂ ಕೂಡ ಒಪ್ಕೋಬಾರದು. ಯಾಕೆಂದರೆ ಅದರಿಂದ ಏನೋ ಲೆಸನ್ಸ್ಗಳಿರ್ತವೆ, ಜಯದ ಮೆಟ್ಟಿಲು ಅದಾಗಿರುತ್ತೆ. ಫೇಲ್ಯೂರ್ ಕ್ಲಿಯರ್ಸ್ ದ ಪಾತ್ ಫಾರ್ ನ್ಯೂ ಅಪಾರ್ಚುನಿಟೀಸ್ ಅಂದರೆ ಅನೇಕ ಹೊಸ ಅವಕಾಶಗಳಿಗೆ ಆ ಒಂದು ಫೇಲ್ಯೂರ್ ಅಂತಕ್ಕಂಥದ್ದು ಅವಕಾಶವನ್ನು ಮಾಡಿಕೊಡುತ್ತೆ ಅಂತ ಹೇಳಿ ಅವರು ಹೇಳ್ತಾರೆ. ಇಫ್ ವಿ ಟ್ರೂಲಿ ಲವ್ ಅವರ್ ವರ್ಕ್ ವಿ ವಿಲ್ ಫೈಂಡ್ ದ ಸ್ಟ್ರೆಂತ್ ಟು ಸ್ಟಾರ್ಟ್ ಅಗೇನ್. ಸೊ ನಮ್ಮ ಕೆಲಸವನ್ನು ನಾವು ನಿಜವಾಗ್ಲೂ ಪ್ರೀತಿಸಿದ್ದೇ ಆಗಿದ್ರೆ ಆ ಒಂದು ಪ್ರೀತಿ ಅಂತಕ್ಕಂಥದ್ದು ಏನಿರುತ್ತೋ ನಮಗೆ ಒಂದು ಶಕ್ತಿಯನ್ನು ಅದು ಕೊಡುತ್ತೆ, ಮತ್ತೆ ನಮ್ಮ ಕೆಲಸವನ್ನು ನಾವು ಮರಳಿ ಆರಂಭಿಸಲಿಕ್ಕೆ ಅದು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಮಾಡತಕ್ಕಂತಹ ಕೆಲಸವನ್ನು ನಾವು ಪ್ರೀತಿಸಬೇಕು ಅಂತಕ್ಕಂತಹ ಮೆಸೇಜನ್ನು ನಾವು ಇಲ್ಲಿ ಕಾಣ್ತೇವೆ. ಇನ್ನು ಮತ್ತೊಂದು
ಮೂರನೇ ಸ್ಟೋರಿ ಡೆತ್, ಸಾವಿನ ಬಗ್ಗೆ ತಮ್ಮ ಅನುಭವಗಳನ್ನು ಇಲ್ಲಿ ಶೇರ್ ಮಾಡ್ಕೊಳ್ತಾರೆ. ಇನ್ ದ ಥರ್ಡ್ ಸ್ಟೋರಿ ಸ್ಟೀವ್ ಜಾಬ್ಸ್ ಟಾಕ್ಸ್ ಅಬೌಟ್ ಡೆತ್ ವಿಚ್ ಈಸ್ ದ ಮೋಸ್ಟ್ ಸೀರಿಯಸ್ ಆ್ಯಂಡ್ ಎಮೋಷನಲ್ ಪಾರ್ಟ್ ಆಫ್ ಹಿಸ್ ಸ್ಪೀಚ್. ಸೊ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸ್ಪೀಚ್ ಆಗಿದೆ. ಹಿ ಸೇಸ್ ದ್ಯಾಟ್ ರಿಮೆಂಬರಿಂಗ್ ಡೆತ್ ಹ್ಯಾಸ್ ಹೆಲ್ಪ್ ಹಿಮ್ ಮೇಕ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಇನ್ ಲೈಫ್. ಸೊ ನಮಗೆಲ್ಲರಿಗೂ ಕೂಡ ಸಾವು ಅಂತಕ್ಕಂಥದ್ದು ಫಿಕ್ಸ್ ಆಗಿರುತ್ತೆ. ಯಾರು ಕೂಡ ನಾವು ಇಲ್ಲಿ ಶಾಶ್ವತವಾಗಿ ಉಳಿಲಿಕ್ಕೆ ಬಂದಿರೋರಲ್ಲ. ನಮ್ಮ ಒಂದು ದಿನಗಳು ಮುಗಿದ ಮೇಲೆ ನಾವೆಲ್ಲರೂ ಕೂಡ ಸಾಯಲೇಬೇಕಾಗುತ್ತೆ. ಸೊ ಇದರ ಬಗ್ಗೆ ಹೇಳ್ತಾರೆ. ವೆನ್ ವಿ ರಿಮೆಂಬರ್ ದ್ಯಾಟ್ ವಿ ವಿಲ್ ಡೈ ಒನ್ ಡೇ, ಫಿಯರ್, ಪ್ರೈಡ್ ಆ್ಯಂಡ್ ಈಗೋ ಲೂಸ್ ದೇರ್ ಪವರ್ ಓವರ್ ಅಸ್. ಸೊ ನಾವು ಯಾವಾಗ ನೆನಪು ಮಾಡ್ಕೊಳ್ತೀವೋ ನಾವೆಲ್ಲರೂ ಕೂಡ ಸತ್ತೋಗೋರು ಅಂತ ಅಂದಾಗ ನಮ್ಮಲ್ಲಿರ್ತಕ್ಕಂತಹ ಒಂದು ಭಯ, ನಮ್ಮಲ್ಲಿರ್ತಕ್ಕಂತಹ ಗರ್ವ ಮತ್ತು ನಮ್ಮಲ್ಲಿರ್ತಕ್ಕಂತಹ ಅಹಂಕಾರ ಇವೆಲ್ಲವೂ ಕೂಡ ತಮ್ಮ ಶಕ್ತಿಯನ್ನು ಕಳೆದುಕೊಳ್ತವೆ. ಸ್ಟೀವ್ ಜಾಬ್ಸ್ ಶೇರ್ಸ್ ದ್ಯಾಟ್ ಹಿ ವಾಸ್ ಒನ್ಸ್ ಡಯಾಗ್ನೈಸ್ಡ್ ವಿತ್ ಕ್ಯಾನ್ಸರ್. ಸೊ ಇವ್ರಿಗೂ ಕೂಡ ಒಂದು ಕ್ಯಾನ್ಸರ್ ಅಂದರೆ ಡಿಸೀಸ್ ಬಂದಿರುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ಕ್ಯಾನ್ಸರ್ ಅಂದರೆ ಅದೊಂದು ಮಾರಕ ಕಾಯಿಲೆ, ಅಲ್ಲಿ ಬದುಕುಳಿತಕ್ಕಂತಹ ಚಾನ್ಸ್ ತುಂಬಾನೇ ವಿರಳ ಆಗಿರುತ್ತೆ. ಸೊ ಇಂತಹ ಕಾಯಿಲೆಗೆ ಸ್ಟೀವ್ ಜಾಬ್ಸ್ ಅವರು ಕೂಡ ಒಳಗಾಗಿರ್ತಾರೆ. ಡಾಕ್ಟರ್ಸ್ ಟೋಲ್ಡ್ ಹಿಮ್ ದ್ಯಾಟ್ ಹಿ ಹ್ಯಾಡ್ ವೆರಿ ಲಿಟಲ್ ಟೈಮ್ ಟು ಲಿವ್. ಸೊ ನಿಮಗೆ ಬಹಳ ದಿನಗಳು ಉಳಿತಿಲ್ಲ, ನಿಮ್ಮ ಒಂದು ಕೊನೆಯ ದಿನ ಬರ್ತಾ ಇದೆ ಅಂತೇಳಿ ಡಾಕ್ಟರ್ಸ್ ಕೂಡ ಸ್ಟೀವ್ ಜಾಬ್ಸ್ ಅವರಿಗೆ ಹೇಳಿರ್ತಾರೆ. ದಿಸ್ ನ್ಯೂಸ್ ಕಂಪ್ಲೀಟ್ಲಿ ಚೇಂಜ್ಡ್ ಹಿಸ್ ವೇ ಆಫ್ ಥಿಂಕಿಂಗ್. ಸೊ ಯಾವಾಗ ಸಾವು ತಮ್ಮ ಕಣ್ಮುಂದೆ ಬಂದು ನಿಂತಿರುತ್ತೋ ಅವರ ದೃಷ್ಟಿಕೋನವೇ, ಅವರ ಒಂದು ವಿಚಾರಗಳೇ ಬದಲಾಗಿ ಹೋಗ್ತವೆ. ಹಿ ಅಂಡರ್ಸ್ಟುಡ್ ಹೌ ಪ್ರೀಶಿಯಸ್ ಲೈಫ್ ಈಸ್. ಆಗ ಅವರು ಜೀವನ ಅಂತಕ್ಕಂಥದ್ದು ಎಷ್ಟೊಂದು ಅತ್ಯಮೂಲ್ಯ, ನಾವು ಬದುಕಿರ್ತಕ್ಕಂತಹ ಕ್ಷಣ ಏನಿದೆನೋ ಅದು ಎಷ್ಟೊಂದು ವ್ಯಾಲ್ಯೂಯಬಲ್ ಆಗಿರ್ತಕ್ಕಂಥದ್ದು ಅಂತೇಳಿ ಅವರು ಅರ್ಥ ಮಾಡ್ಕೊಳ್ತಾರೆ. ಲೇಟರ್ ಹಿಸ್ ಕಂಡೀಷನ್ ಇಂಪ್ರೂವ್ಡ್ ಬಟ್ ದ ಎಕ್ಸ್ಪೀರಿಯನ್ಸ್ ಟಾಟ್ ಹಿಮ್ ಆನ್ ಇಂಪಾರ್ಟೆಂಟ್ ಲೆಸನ್. ಬಟ್ ಬರ್ತಾ ಬರ್ತಾ ನೋಡಿ, ಇವರು ಏನು ಸಾವಿನ ದಿನಗಳನ್ನು ಎಣಿಸ್ತಾ ಇದ್ರು ಅದು ಕಂಪ್ಲೀಟ್ ಆಗಿ ಬದಲಾಗ್ಬಿಡುತ್ತೆ. ಇವರ ಒಂದು ಆರೋಗ್ಯ ಸುಧಾರಿಸುತ್ತೆ. ಸೊ ಆ ಒಂದು ಸಾವಿನ ಅನುಭವವನ್ನು ಏನು ಹೊಂದಿ ಬರ್ತಾರೋ ಅದರಿಂದ ಅನೇಕ ಪಾಠಗಳನ್ನು ಇವರು ಕಲಿತಾರೆ. ಹಿ ಸೇಸ್ ದ್ಯಾಟ್ ವಿ ಶುಡ್ ನಾಟ್ ವೇಸ್ಟ್ ಅವರ್ ಟೈಮ್ ಲಿವಿಂಗ್ ಸಮೊನ್ ಎಲ್ಸಸ್ ಲೈಫ್. ಸೊ ನಾವು ಬದುಕಿರ್ತಕ್ಕಂತಹ ದಿನಗಳೇನಿರ್ತವೋ ಅವುಗಳನ್ನ ನಾವು ಬೇರೆಯವರ ಜೀವನವಾಗಿ ಬದಲಾಯಿಸ್ಕೋಬಾರ್ದು. ಅಂದ್ರೆ ಯಾರೋ ಹೇಳಿದ್ದನ್ನ ಯಾರಿಗೋಸ್ಕರನೂ ಬದುಕಿ ನಾವು ಜೀವನವನ್ನು ಸಾಗಿಸಬಾರ್ದು. ನಮಗೋಸ್ಕರ ನಾವು ಟೈಮನ್ನು ಕೊಟ್ಕೋಬೇಕು ಅಂತ ಹೇಳಿ ಹೇಳ್ತಾರೆ. ವಿ ಶುಡ್ ನಾಟ್ ಫಾಲೋ ಅದರ್ಸ್ ಎಕ್ಸ್ಪೆಕ್ಟೇಷನ್ಸ್ ಬ್ಲೈಂಡ್ಲಿ. ಬೇರೆಯವರು ನಮ್ಮಿಂದ ಏನು ನಿರೀಕ್ಷೆ ಮಾಡ್ತಾ ಇರ್ತಾರೋ ಅದನ್ನು ನಾವು ಬ್ಲೈಂಡ್ ಆಗಿ ಮಾಡ್ತಕ್ಕಂತಹ ವ್ಯಕ್ತಿಗಳಾಗಿರಬಾರ್ದು. ನಮ್ಮ ಜೀವನ ಅಂದ್ರೆ ಏನು, ನನಗಿರ್ತಕ್ಕಂತಹ ಅವಕಾಶಗಳೇನು, ನನ್ನ ಆಸೆ ಆಕಾಂಕ್ಷೆಗಳೇನು ಮತ್ತು ನನ್ನಲ್ಲಿರ್ತಕ್ಕಂತಹ ಸ್ಕಿಲ್ಸ್ಗಳೇನು, ಇವೆಲ್ಲವನ್ನ ಅರ್ಥ ಮಾಡಿಕೊಂಡು ನಮಗೋಸ್ಕರನೂ ಕೂಡ ನಾವು ಜೀವನವನ್ನ ಮಾಡಬೇಕು ಮತ್ತು ಕೇವಲ ಬೇರೆಯವರು ಹೇಳಿದ್ದನ್ನೇ ಜೀವನವಾಗಿ ಮಾಡಬಾರ್ದು ಅಂತಕ್ಕಂಥದ್ದನ್ನು ಕೂಡ ಅವರು ಮೆಸೇಜ್ ಹಾಕಿ ಕೊಡ್ತಾರೆ ವಿದ್ಯಾರ್ಥಿಗಳೇ. ಇನ್ಸ್ಟೆಡ್ ವಿ ಶುಡ್ ಲಿಸನ್ ಟು ಅವರ್ ಇನ್ನರ್ ವಾಯ್ಸ್. ಅಂದ್ರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಆಸೆ ಆಕಾಂಕ್ಷೆಗಳ ಕಡೆನೂ ಕೂಡ ನಾವು ಗಮನ ಕೊಡಬೇಕು. ಫಾಲೋ ಅವರ್ ಹಾರ್ಟ್. ನಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನು ಕೂಡ ಮಾಡಲೇಬೇಕಾಗುತ್ತೆ. ಅಂಡ್ ಡೂ ವಾಟ್ ಟ್ರೂಲಿ ಮ್ಯಾಟರ್ಸ್ ಟು ಅಸ್. ಹಿ ಆಲ್ಸೋ ಎಕ್ಸ್ಪ್ಲೇನ್ಸ್ ದಟ್ ಡೆತ್ ಈಸ್ ಎ ನ್ಯಾಚುರಲ್ ಪಾರ್ಟ್ ಆಫ್ ಲೈಫ್. ಸಾವು ಅಂತಕ್ಕಂಥದ್ದು ನ್ಯಾಚುರಲ್ ಆಗಿರತಕ್ಕಂಥದ್ದು. ಇಟ್ ರಿಮೂವ್ಸ್ ಓಲ್ಡ್ ಥಿಂಗ್ಸ್ ಅಂಡ್ ಮೇಕ್ ಸ್ಪೇಸ್ ಫಾರ್ ನ್ಯೂ ಒನ್ಸ್. ಹಳೆಯದನ್ನ ಅಳಿಸಿ ಹೊಸದನ್ನ ಈ ಜಗತ್ತಿಗೆ ತರತಕ್ಕಂಥದ್ದೇ ಈ ಸಾವು. ನೋಯಿಂಗ್ ದಿಸ್ ಹೆಲ್ಪ್ಸ್ ಅಸ್ ಲಿವ್ ಆನೆಸ್ಟ್ಲಿ ಅಂಡ್ ಬ್ರೇವ್ಲಿ. ಈ ಒಂದು ವಿಷಯವನ್ನ ಅಂದ್ರೆ ಸಾವು ಅಂತಕ್ಕಂಥದ್ದು ಕಾಮನ್ ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೊಂಡು ನಾವು ಧೈರ್ಯದಿಂದ ಬದುಕಬೇಕು ಅಂತ ಹೇಳಿ ಅವರು ಹೇಳ್ತಾರೆ. ಇನ್ನು ಫೈನಲ್ ಮೆಸೇಜ್ ಅನ್ನ ನೋಡಿ. ಸ್ಟೇ ಹಂಗ್ರಿ, ಸ್ಟೇ ಫುಲಿಶ್. ಸೊ ಈ ಒಂದು ಸ್ಪೀಚ್ನ ಟೈಟಲ್ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಅಟ್ ದ ಎಂಡ್ ಆಫ್ ಹಿಸ್ ಸ್ಪೀಚ್ ಸ್ಟೀವ್ ಜಾಬ್ಸ್ ಶೇರ್ಸ್ ದ ಫೈನಲ್ ಮೆಸೇಜ್ ಹಿ ಲರ್ನ್ ಫ್ರಮ್ ಎ ಮ್ಯಾಗಝಿನ್ ಹಿ ಅಡ್ಮೈರ್ಡ್. ಅಂದ್ರೆ ಯಾವುದೋ ಒಂದು ಮ್ಯಾಗಝಿನ್ ಅನ್ನ ಇವರು ತುಂಬಾನೇ ಅಡ್ಮೈರ್ಡ್ ಅಂದ್ರೆ ಅದನ್ನ ತುಂಬಾ ಹೊಗಳ್ತಾ ಇರ್ತಾರೆ ಅಥವಾ ಇಷ್ಟಪಟ್ಟಿರ್ತಾರೆ. ಸೊ ಆ ಒಂದು ಮ್ಯಾಗಝಿನ್ ಅಲ್ಲಿ ಈ ಒಂದು ಲೈನ್ ಅನ್ನ ಅವರು ಓದಿರ್ತಾರೆ, ಸ್ಟೇ ಹಂಗ್ರಿ, ಸ್ಟೇ ಫುಲಿಶ್ ಅಂತಕ್ಕಂಥದ್ದನ್ನ. ದಿಸ್ ಲೈನ್ ಬಿಕಮ್ಸ್ ದ ಹಾರ್ಟ್ ಆಫ್ ದ ಎಂಟೈರ್ ಸ್ಪೀಚ್. ಇಡೀ ಒಂದು ಭಾಷಣದ ಒಂದು ಹಾರ್ಟೇ ಇದಾಗಿದೆ, ಕೇಂದ್ರ ಬಿಂದು ಅಂತ ಹೇಳ್ಬೋದು. ಸ್ಟೇ ಹಂಗ್ರಿ ಅಂದ್ರೆ ಏನು ನೋಡೋಣ. ಸ್ಟೇ ಹಂಗ್ರಿ ಮೀನ್ಸ್ ದ್ಯಾಟ್ ವಿ ಶುಡ್ ಆಲ್ವೇಸ್ ಬಿ ಈಗರ್ ಟು ಲರ್ನ್. ನಾವು ಯಾವಾಗಲೂ ಕೂಡ ಕಲೀಲಿಕ್ಕೆ ಆಸಕ್ತಿಯನ್ನ ಹೊಂದಿರಬೇಕು. ವಿ ಶುಡ್ ನೆವರ್ ಫೀಲ್ ಫುಲ್ಲಿ ಸ್ಯಾಟಿಸ್ಫೈಡ್ ಆರ್ ಥಿಂಕ್ ದ್ಯಾಟ್ ವಿ ನೋ ಎವ್ರಿಥಿಂಗ್. ನಮಗೆಲ್ಲ ತಿಳಿದ್ಬಿಟ್ಟಿದೆ, ನಾನು ಕಲಿತಕ್ಕಂಥದ್ದು ಏನೂ ಇಲ್ಲ, ನಾನು ಮಹಾಜ್ಞಾನಿ ಅಂತಕ್ಕಂತಹ ಅನಿಸಿಕೆ ಯಾವತ್ತೂ ಕೂಡ ನಮ್ಮಲ್ಲಿ ಬರಬಾರ್ದು. ಈ ಒಂದು ಜ್ಞಾನ ಗಳಿಕೆಯಲ್ಲಿ ನಮಗೆ ತೃಪ್ತಿ ಅಂತಕ್ಕಂಥದ್ದು ಆಗಬಾರ್ದು. ಯಾವಾಗಲೂ ಕೂಡ ಇನ್ನೂ ಕಲೀಲಿಕ್ಕೆ ಸಾಕಷ್ಟು ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಸೊ ಕಲಿಯುವುದು ಕಡಲಗಲ ಮತ್ತು ಕಲಿತದ್ದು ಕೈಯಗಲ ಅಂತಕ್ಕಂತಹ ಒಂದು ಸ್ಪೀಚ್ ಅನ್ನು ಕೂಡ ಅಥವಾ ಒಂದು ವಾಕ್ಯವನ್ನು ನೀವು ನೆನಪಿಟ್ಕೋಬೇಕು. ಹಂಗರ್ ಕೀಪ್ಸ್ ಒಂದು ಲೈನು ಬಿಟ್ಟಿದ್ದೇವೆ. ವಿ ಶುಡ್ ನೆವರ್ ಫೀಲ್ ಫುಲ್ಲಿ ಸ್ಯಾಟಿಸ್ಫೈಡ್ ಆರ್ ಥಿಂಕ್ ದಟ್ ವಿ ನೋ ಎವ್ರಿಥಿಂಗ್ ಎಸ್ ಆಗಿದೆ.
ಹಂಗರ್ ಕೀಪ್ಸ್ ಅಸ್ ಗ್ರೋಯಿಂಗ್ ಕ್ಯೂರಿಯಸ್ ಆ್ಯಂಡ್ ಮೋಟಿವೇಟೆಡ್. ಸೊ ಈ ರೀತಿ ಕಲಿಕೆಯ ಕಡೆ ನಮಗೆ ಹಂಗರ್ ಇರಬೇಕು, ಜ್ಞಾನದ ಹಸಿವು ನಮ್ಮಲ್ಲಿ ಇರಬೇಕು. ಇದರಿಂದಾನೇ ನಾವು ಗ್ರೋಯಿಂಗ್ ಅಂದರೆ ಬೆಳಿಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಇರತಕ್ಕಂತಹ ಕ್ಯೂರಿಯಾಸಿಟಿ ಜ್ಞಾನವನ್ನು ತಂದು ಕೊಡುತ್ತೆ. ಇದರಿಂದಾನೇ ನಮಗೆ ಒಂದು ಮೋಟಿವೇಶನ್ ಕೂಡ ಸಿಗುತ್ತೆ. ಸ್ಟೇ ಫುಲಿಶ್ ಅಂದರೆ ಏನು ನೋಡಿ. ಸ್ಟೇ ಫುಲಿಶ್ ಮೀನ್ಸ್ ದ್ಯಾಟ್ ವಿ ಶುಡ್ ನಾಟ್ ಬಿ ಅಫ್ರೇಡ್ ಟು ಟೇಕ್ ರಿಸ್ಕ್ಸ್ ಆರ್ ಟ್ರೈ ನ್ಯೂ ಥಿಂಗ್ಸ್. ನಮ್ಮ ಜೀವನದಲ್ಲಿ ರಿಸ್ಕ್ ಅನ್ನು ತೆಗೆದುಕೊಳ್ಳಿಕ್ಕೆ ನಾವು ಯಾವತ್ತೂ ಕೂಡ ಭಯ ಪಡಬಾರ್ದು. ಎಲ್ಲಿ ಮಿಸ್ಟೇಕ್ ಆಗಿಬಿಡುತ್ತೋ ಅಂತಕ್ಕಂತಹ ಭಯವನ್ನು ಬಿಟ್ಟು ಕೆಲಸವನ್ನು ಮಾಡಬೇಕಾಗುತ್ತೆ. ಇಟ್ ಮೀನ್ಸ್ ಬೀಯಿಂಗ್ ಬ್ರೇವ್ ಎನಫ್ ಟು ಮೇಕ್ ಮಿಸ್ಟೇಕ್ಸ್. ಅಂದರೆ ಮಿಸ್ಟೇಕ್ಸ್ಗಳನ್ನು ಮಾಡ್ತಕ್ಕಂತಹ ಧೈರ್ಯ ನಮ್ಮಲ್ಲಿ ಇರಬೇಕು. ಆ್ಯಂಡ್ ಥಿಂಕ್ ಡಿಫ್ರೆಂಟ್ಲಿ. ಬೇರೆಯವರು ಹೇಗೆ ವಿಚಾರ ಮಾಡ್ತಾರೋ ಹಾಗೇನೆ ನಾವು ವಿಚಾರ ಮಾಡ್ತಕ್ಕಂತಹ ಅವಶ್ಯಕತೆ ಇಲ್ಲ. ವಿ ನೀಡ್ ಟು ಥಿಂಕ್ ಡಿಫ್ರೆಂಟ್ಲಿ. ಮೆನಿ ಗ್ರೇಟ್ ಐಡಿಯಾಸ್ ಲುಕ್ ಫೂಲಿಶ್ ಎಟ್ ಫಸ್ಟ್ ಬಟ್ ದೇ ಕ್ಯಾನ್ ಚೇಂಜ್ ದ ವರ್ಲ್ಡ್. ಯಾವುದೇ ಒಂದು ಹೊಸ ಐಡಿಯಾ ಮನುಷ್ಯನಲ್ಲಿ ಬಂದಿದೆ ಅಂದರೆ ಜನಗಳನ್ನು ಅದನ್ನ ಏನಂತ ನೋಡ್ತಾರೆ ಅಂದ್ರೆ ಮೂರ್ಖತನದ ವಿಚಾರ ಅಂತೇಳಿ ಆರಂಭದಲ್ಲಿ ನೋಡ್ತಾರೆ. ಬಟ್ ಅದರಿಂದಾನೇ ಜಗತ್ತಿನಲ್ಲಿ ಅನೇಕ ಬದಲಾವಣೆಗಳು ಆಗ್ತವೆ. ಕನ್ಕ್ಲೂಷನ್ ಪಾರ್ಟ್. ಇನ್ ದ ಕನ್ಕ್ಲೂಷನ್, ಸ್ಟೀವ್ ಜಾಬ್ಸ್ ಸ್ಪೀಚ್ ಈಸ್ ಎ ಪವರ್ಫುಲ್ ಗೈಡ್ ಫಾರ್ ಲೈಫ್. ಥ್ರೂ ಹಿಸ್ 3 stories, he teaches us to ಟ್ರಸ್ಟ್ ಅವರ್ ಜರ್ನಿ. ನಮ್ಮ ಜೀವನದ ಪಯಣವನ್ನು ನಾವು ನಂಬಬೇಕು. ಲರ್ನ್ ಫ್ರಮ್ ಫೇಲ್ಯೂರ್. ನಮ್ಮಲ್ಲಿ ಅಂದರೆ ನಮ್ಮ ಜೀವನದಲ್ಲಿ ನಾವು ಎದುರಿಸ್ತಕ್ಕಂತಹ ಸೋಲುಗಳಿಂದ ಪಾಠಗಳನ್ನು ಕಲಿಬೇಕು. ಲವ್ ಅವರ್ ವರ್ಕ್. ನಮ್ಮ ಕೆಲಸವನ್ನು ಪ್ರೀತಿಸಬೇಕು. ರಿಮೆಂಬರ್ ಡೆತ್. ಸಾವು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬರುತ್ತೆ ಅಂತಕ್ಕಂಥದ್ದನ್ನು ಯಾವತ್ತಿಗೂ ಕೂಡ ನೆನಪಿಟ್ಕೋಬೇಕು. ಆ್ಯಂಡ್ ಫಾಲೋ ಅವರ್ ಡ್ರೀಮ್ಸ್. ನಮ್ಮ ಕನಸುಗಳನ್ನು ನಾವು ಬೆನ್ನಟ್ಟಿ ಹೋಗಬೇಕು. ಸಾಧನೆಯ ಕಡೆ ನಮ್ಮ ಮನಸ್ಸು ಯಾವತ್ತಿಗೂ ಕೂಡ ತುಡಿತಾ ಇರಬೇಕು. ಹಿಸ್ ಫೈನಲ್ ಅಡ್ವೈಸ್, ಸ್ಟೇ ಹಂಗ್ರಿ, ಸ್ಟೇ ಫುಲಿಶ್. ಎನ್ಕರೇಜಸ್ ಸ್ಟೂಡೆಂಟ್ಸ್ ಟು ಲಿವ್ ವಿತ್ ಕ್ಯೂರಿಯಾಸಿಟಿ, ಕರೇಜ್ ಅಂಡ್ ಕಾನ್ಫಿಡೆನ್ಸ್. ಯಾವತ್ತೂ ಕೂಡ ನಾವು ಕ್ಯೂರಿಯಾಸಿಟಿಯಿಂದಾನೇ ಇರಬೇಕು ಅಂತೇಳಿ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ. ಅದ್ರ ಜೊತೆಗೆ ಕರೇಜ್, ನಮ್ಮಲ್ಲಿ ಧೈರ್ಯ ಇರಬೇಕು, ಮತ್ತು ಕಾನ್ಫಿಡೆನ್ಸ್ ಕೂಡ ಅಂದರೆ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಕೂಡ ನಮ್ಮಲ್ಲಿ ಇರಬೇಕು. ದಿಸ್ ಸ್ಪೀಚ್ ಇನ್ಸ್ಪೈರ್ಸ್ ಪೀಪಲ್ ಟು ಬಿಲೀವ್ ಇನ್ ದೆಮ್ಸೆಲ್ವ್ಸ್, ಟೇಕ್ ರಿಸ್ಕ್ಸ್ ಆ್ಯಂಡ್ ಲಿವ್ ಅ ಮೀನಿಂಗ್ಫುಲ್ ಲೈಫ್. ಸೊ ಈ ಮೂಲಕ ಅವರು ಜನಗಳಿಗೆ ಒಂದು ಆತ್ಮವಿಶ್ವಾಸವನ್ನು ಮೂಡಿಸ್ತಾ ಇದ್ದಾರೆ, ಒಂದು ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ. ಅದೇನಪ್ಪಾ ಅಂದ್ರೆ ಬಿಲೀವ್ ಇನ್ ದೆಮ್ಸೆಲ್ವ್ಸ್. ಪ್ರತಿಯೊಬ್ಬರಿಗೂ ಕೂಡ ಅವರಲ್ಲಿ ನಂಬಿಕೆ ಅಂತಕ್ಕಂಥದ್ದು ಇರಬೇಕು. ರಿಸ್ಕ್ಗಳನ್ನು ತೆಗೆದುಕೊಳ್ಳಿಕ್ಕೆ ನಾವು ರೆಡಿ ಇರಬೇಕು. ಅಂದಾಗ್ಲೇನೆ ನಮ್ಮ ಜೀವನ ಅರ್ಥಪೂರ್ಣವಾಗಿರುತ್ತೆ, ಪರಿಪಕ್ವವಾಗುತ್ತೆ ಅಂತ ಹೇಳಿ ಅವರು ಹೇಳ್ತಾರೆ. ಇಟ್ ರಿಮೈಂಡ್ಸ್ ಅಸ್ ದ್ಯಾಟ್ ಲೈಫ್ ಈಸ್ ಶಾರ್ಟ್, ಸೊ ವಿ ಮಸ್ಟ್ ಯೂಸ್ ಇಟ್ ವೈಸ್ಲಿ ಆ್ಯಂಡ್ ಆನೆಸ್ಟ್ಲಿ. ಸೊ ನಮ್ಮ ಲೈಫ್ ಅಂತಕ್ಕಂಥದ್ದು ತುಂಬ ದೀರ್ಘವಾಗಿರ್ತಕ್ಕಂತಹ ಪ್ರಯಾಣ ಏನೂ ಅಲ್ಲ, ಇದೊಂದು ಶಾರ್ಟ್ ಜರ್ನಿ ಆಗಿದೆ. ಸೊ ವಿ ಮಸ್ಟ್ ಯೂಸ್ ಇಟ್ ವೈಸ್ಲಿ. ಈ ಒಂದು ಜೀವನವನ್ನು ನಾವು ಬುದ್ಧಿವಂತಿಕೆಯಿಂದ ಮತ್ತು ಆನೆಸ್ಟಿಯಿಂದ ಕಳಿಬೇಕು ಅಂತಕ್ಕಂತಹದ್ದನ್ನು ಸ್ಟೀವ್ ಜಾಬ್ಸ್ ಅವರು ಹೇಳ್ತಾರೆ. ವಿದ್ಯಾರ್ಥಿಗಳೇ, ಇವರ ಒಂದು ಸ್ಪೀಚಿಂದ ನಿಮಗೆ ಮೋಟಿವೇಶನ್ ಸಿಕ್ಕಿದ್ರೆ ಮೋಟಿವೇಟೆಡ್ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಅದರ ಜೊತೆಗೆ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಹೆಲ್ಪ್ಫುಲ್ ಅಂತಾನು ಕೂಡ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹೆಚ್ಚಿನ ಲೆಸನ್ಸ್ಗಳನ್ನು ನೀವು ತುಂಬ ಸುಲಭವಾಗಿ ಇಲ್ಲಿ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳೇ, ಮತ್ತೆ ಸಿಗೋಣ. ಟೇಕ್ ಕೇರ್ and all the best.